ನಿಮ್ಮ ಹೆಸರೇನು? ಏನೋ ಚೆನ್ನಾಗಿ ಹಾಡು ಹೇಳ್ತೀರಂತೆ ನೀವು. ಹಾ, ನೀವು ಪದ ಹೇಳ್ತೀರಂತೆ, ನಾಟಕದ ಪದ ಹೇಳ್ತೀರಂತೆ. ಯಾವಾಗಲೂ ಒಂದ್ ಹೇಳ್ರಿ, ಬಹಳ ಜನ ನೋಡ್ತಾವ್ರೆ, ಆಸೆ ಪಡ್ತಾವ್ರೆ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ದೇಲಿನ ಒಲಲೆ ಉಕ್ಕುವರೆ ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಕೇವಲ ಸಂಜನ ರಾಗ. ಚಿಕ್ಕ ವಯಸ್ಸಿನಾಗ ಚೆನ್ನಾಗಿ ಹೇಳ್ತಿದ್ರಾ? ಚಿಕ್ಕ ವಯಸ್ಸಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಿದ್ರಿ. ಚೆನ್ನಾಗಿ ಕಂಠ ಅವರು ಇದಕ್ಕೆ ನಾನು ಸೇರ್ಸ್ಕೊಂಡ್ಬಿಟ್ರು ನಾಟಕಕ್ಕೆ. ನಾಟಕಕ್ಕೆ ಸೇರಿಸ್ಕೊಂಡ್ಬಿಟ್ಟಿದ್ರೆ ಶಬಾಷ್. ಏನ್ ಮಾಡಲಿ, ಬೇರೆ ಏನ್ ಹೇಳ್ಬೋದು? ಇನ್ನೊಂದ್ ಹೇಳ್ರಿ. ಪಾಪ ಅಲ್ಲಯ್ಯಪ್ಪನವರು ಕೈಯಾಗಿ ಬಂದ್ಬಿಟ್ಟಾರೆ, ಕೇಳ್ಬೇಕು ಅಂತ. ಹೌದು, ಮತ್ತೆ ಇನ್ನೊಂದ್ ಪದ ಹೇಳ್ರಿ. ಇಲ್ಲ, ಬಾಬೇಗ ಚಂದ್ರ ಮಾಮ, ಬಾಬೇಗ ಚಂದ್ರ ಮಾಮ, ಅತಿ ಮಧುರ ಬಾಬೇಗ ಚಂದ್ರ ಮಾಮ. ನೀವು ಎಷ್ಟನೇ ಕ್ಲಾಸ್ ಓದಿರೋದು? ಇಲ್ಲ, ಓದಿಲ್ಲ. ಇಲ್ಲ, ಪೇಪರ್ ಓದ್ತೀರಾ? ಇಲ್ಲ. ಅವಾಗ ಓದ್ತಿದ್ರಂತೆ ಪೇಪರ್ ಎಲ್ಲನ? ಎಲ್ಲ ಒಂದಾದ್ರು ಸೋದು ಅಲ್ಲೇ ಮ್ಯಾಚಿಗೆ ಕಟ್ಬಿಟ್ರು. ಮ್ಯಾಕೆ ಹೊಡ್ಕೊಂಡು ಹೋಗ್ತಿದ್ರಾ? ಕಳಿಸ್ಬಿಟ್ರು. ಮ್ಯಾಕೆ ಹೊಡ್ಕೊಂಡು ಹೋದಾಗ ಏನ್ ಪದ ಹೇಳ್ಕೊಂಡು ಹೋಗ್ತಿದ್ರಿ? ಸುಮ್ ಕೇಳ್ರಿ, ಅಲ್ಲಿ ನೋಡ್ತಾವ್ರ ಜನ. ಶಾಲೆ ವರ್ಷ ಐತೆ. ಇನ್ನೊಂದ್ ಜ್ಞಾಪನಿಸ್ಕೊಂಡು ಹೇಳ್ರಿ, ಜನ ಕೇಳಿಸ್ಕೊಂತಾರೆ ಇದನ್ನೆಲ್ಲನ. ರಾಮನ ಮೇಲೆ ಹೇಳ್ರಿ. ರಘುವಿಲಸ ಮನವಾಸ ಏಕಿದಾಸ ಕಿಯಾಸ ಆದೇಶ ಸಂಗರೇ ರಾಮ ಜಯ ರಾಮ ಜಯ ರಾಮ ನಿತ್ಯ ಸುಮರಲೆ ಔರಾಗ ಕಿಯಾಸ ರಘುವರಾಸನ ಭಾಷ ರಘುವಿಲಸ ಮನವಾಸ ಏಕಿದಾಸ ಕಿಯಾಸ ಆದೇಶ ಸಂಗರೇ ರಾಮ ಜಯ ರಾಮ ಜಯ ರಾಮ ನಿತ್ಯ ಸುಮರಲೆ. ಎಸ್ ವೀಕ್ಷಕಗಳೇ, ನೋಡಿದ್ರಲ್ಲ, ವಯಸ್ಸು 98 ಆದರೂ ಕೂಡ ಇನ್ನೂ ಆಡೋ ಅಂಥ ಹಂಬಲ. ಇಂಥ ಕಲಾವಿದರು ಇವ್ರ ವಯಸ್ಸಲ್ಲಿ ಭಾಳಷ್ಟು ಹಾಡನ್ನು ಹಾಡ್ತಾ ಇದ್ರು. ಇವ್ರನ್ನ ಗುರುತಿಸಿ ನಾಟಕಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಈ ಕಲಾವಿದರಿಗೆ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ನಾವು ಮಾಡಿದ್ದೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್.